विशिष्ट परब्रह्मणे नमः। पंडितं पंडिताराध्यं पिंडादिस्थलबोधकम् अखंडं दंडवद्वंदे सूर्यमंडलमंडितम् सदास्मरणीयराದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ಮನದಲ್ಲಿ ನೆನೆದು ಲಿಂಗೈಕ್ಯ ಗುರು ಬಸವೇಶ್ವರರ ತಪೋಭೂಮಿ ಜನ್ಮಭೂಮಿ ಕರ್ಮಭೂಮಿಯಾದ ಬೇಳೂರು ಗ್ರಾಮದಲ್ಲಿ ಭವ್ಯ ದಿವ್ಯವಾಗಿ ನಿರ್ಮಿಸಿರುವಂತಹ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಲೋಕಾರ್ಪಣೆಯ ಅಂಗವಾಗಿ ಜರುಗುತ್ತಿರುವ ಈ ಧರ್ಮ ಸಮಾರಂಭದಲ್ಲಿ ನಿಮಗೆಲ್ಲ ಮಾರ್ಗದರ್ಶನ ಮತ್ತು ಧರ್ಮ ಸಂದೇಶವನ್ನು ನೀಡಿರುವಂತಹ ಜ್ಞಾನ ಅನುಭವ ವಯೋವೃತ್ತರಾದ ಬೆಳಂಕೆ ಸಂಸ್ಥಾನ ಹಿರೇಮಠದ ಶ್ರೀ ಷಟ್ಸ್ಥಲ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯ ಸ್ವಾಮಿಗಳವರೇ, ಮೂಲ ಸುರಗೀಶ್ವರ ಮಠದ ಶ್ರೀ ಷಟ್ಸ್ಥಲ ಬ್ರಹ್ಮ ಗುರುಸಿದ್ಧ ಶಿವಾಚಾರ್ಯ ಸ್ವಾಮಿಗಳವರೇ, ಪ್ರಾಣ ಪ್ರತಿಷ್ಠಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನಾರೋಗ್ಯದ ಮಧ್ಯದಲ್ಲೂ ಕೂಡ ಉಪಸ್ಥಿತರಿದ್ದು ನಿರ್ಗಮಿಸಿರುವಂತಹ ಶ್ರೀಮಂದಿರಂಜನ ಪ್ರಣವ ಸ್ವರೂಪ ಮುರುಗೇಂದ್ರ ಸ್ವಾಮಿಗಳವರೇ, ಇದೀಗ ತಾನೇ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಬಸರಗಿಯ ಶಾಸ್ತ್ರಿಗಳವರೇ, ಪ್ರಾರಂಭದಿಂದಲೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರಾದ ವಿಕ್ರಮದಾದ ಸಾವಂತ್ರವರೇ, ಅತ್ಯಂತ ಆತ್ಮೀಯರು ಜನಾನುರಾಗಿಗಳು ಆದ ಜಾಮದಾರಿ ಸಾಹೇಬ್ರವರೇ, ಹಾಗೇನೆ ಉಮರಾಣಿಯ ನಾಮದ್ ಚೇರ್ಮನ್ ರವರೇ, ಸುಭಾಷ್ ಗೊಬ್ಬಿ ಅವರೇ, ಯಾವತ್ತು ಆಗಮಿಸಿ ಸತ್ಕಾರವನ್ನು ಪಡೆದುಕೊಂಡಿರುವಂತಹ ಈ ಭಾಗದ ಎಲ್ಲ ಗಣ್ಯರೇ, ಮಾನ್ಯರೇ, ಐದು ಲಕ್ಷದಿಂದ ಹಿಡ್ಕೊಂಡು ದೇವಸ್ಥಾನ ನಿರ್ಮಾಣಕ್ಕೆ 5,000ದವರೆಗೂ ಕೂಡ ಬಹಳ ಉದಾರವಾಗಿರುವಂತಹ ದೇಣಿಗೆಯನ್ನು ನೀಡಿ ಜಗದ್ಗುರುಗಳವರಿಂದ ಆಶೀರ್ವಾದವನ್ನು ಪಡೆದುಕೊಂಡಿರುವಂತಹ ಎಲ್ಲ ಸತ್ಕಾರ ಮೂರ್ತಿಗಳವರೇ, ಸಮಾರಂಭದಲ್ಲಿ ನೆರೆದಿರುವಂತಹ ಸುದ್ದಿ ಮಾಧ್ಯಮಗಳ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳು, ಬೇಳೂರು ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಶುರುವಾಗಿ ಬಹಳ ದಿವಸ ಆಯಿತು. ಬಹಳ ಸರಿ ನಾವಿಲ್ಲಿ ಬಂದಾಗೆಲ್ಲ ದೇವಸ್ಥಾನ ಕಟ್ಟಾಕತ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದು ತೋರಿಸಿ ಕಳಿಸ್ತಿದ್ವಿ. ನಾವು ಬಂದಾಗೆಲ್ಲ ಕೇಳ್ತಿದ್ವಿ, ಯಾವಾಗ ಮುಗಿಸ್ತೀರಿ
ಕೇಳ್ತಿದ್ವಿ. ಬಹುತೇಕ ಈಗ ಮುಗಿಸಿವ್ ನೋಡ್ರಿ ಅಂತ ಹೇಳಕ್ ಕರ್ಕೊಂಡು ಬಂದಿರಿ ಅಂತ ನಾವೆಲ್ಲ ಅನ್ಕೊಳ್ತೀವಿ. ಆದ್ರೆ ನಿಮ್ಮ ದೇವಸ್ಥಾನ ಶಿಲೆಯಿಂದ ನಿರ್ಮಾಣಗೊಂಡಿರೋದ್ರಿಂದ ಇದೊಂದು ಶಾಶ್ವತವಾಗಿರುವಂಥ ದೇವಾಲಯ ಆಗಿದೆ. ಭವ್ಯ ದಿವ್ಯವಾಗಿದೆ. ಸಿಮೆಂಟು, ಇಟ್ಟಿಗೆ, RCC ಇಂದ ಕಟ್ಟಿರುವಂತ ಕಟ್ಟಡಕ್ಕೆ ಒಂದು 100 ವರ್ಷ ಆಯುಷ್ಯ ಇದ್ರೆ, ಬಹಳ ಅಂದ್ರೆ 100 ವರ್ಷ ಇದ್ರೆ, ನೀವೇನ್ ಕಲ್ಲಿಂದ ಕಟ್ಟಿರಲ್ಲ, ಇದಕ್ಕ ಸಾವಿರಾರು ವರ್ಷಗಳ ಆಯುಷ್ಯ ಇರ್ತದ. ಅಂತಹ ಸಾವಿರ ವರ್ಷಗಳ ಭವ್ಯ ಪರಂಪರೆಯ ಉಜ್ವಲ ಕಾರ್ಯವನ್ನ ಈ ಮಂದಿರದ ನಿರ್ಮಾಣದ ಮೂಲಕ ನೀವೆಲ್ಲ ಮಾಡಿದ್ದು ಜಗದ್ಗುರುಗಳವರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಸಾಮಾನ್ಯವಾಗಿ ಶ್ರೀಶೈಲದಲ್ಲಿರುವಂತಹ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಅದು ಬಹಳ ತೆಗ್ನಾಗದ. ದೂರದಿಂದ ನಿಂತು ನೋಡ್ಬೇಕು ಅಂದ್ರೆ ಯಾರ ಒಬ್ರು ಆಟ ಬಂದ್ರೆ ಸಾಕು, ಕಾಣದೇ ಇಲ್ಲ. ಅದಕ್ಕ ದರ್ಶನಕ್ಕ 3 ಕ್ಯೂ ಲೈನ್ ಬಿಟ್ಟಿರ್ತಾರ. ಮೊದಲನೇ ಲೈನ್ಗಿಂತ 2ನೇ ಲೈನ್ 1 ಫೂಟ್ ಎತ್ತರ ಇರ್ತತಿ. ಆಮೇಲೆ 3ನೇ ಲೈನ್ ಅದಕ್ಕಿಂತ 1 ಫೂಟ್ ಎತ್ತರ ಇರ್ತತಿ. ಈಗ 3 ಲೈನ್ 1 ಫೂಟ್ ಒಬ್ಬರಿಂದ ಕೆಳಗೆ ನಿಂತು ನೋಡಿದಾಗ ಮಾತ್ರ ಆ ಲಿಂಗದ ದರ್ಶನವನ್ನು ನೀವು ಮಾಡ್ಕೊಳ್ಳಿಕ್ ಸಾಧ್ಯ. ಇಲ್ಲ ಅಂದ್ರೆ ದರ್ಶನ ಆಗಂಗಿಲ್ಲ. ಬಹುತೇಕ ಅದನ್ನು ನೋಡಿ ನೀವು ನಮ್ಮ ಮಲ್ಲಯ್ಯ ತೆಗಿನಾಗ ಆಗಬಾರ್ದು ಅಂತ ತಿಳ್ಕೊಂಡು ನೀವು ಬಹಳ ಎತ್ತರವಾಗಿನೂ ಗುಡಿ ಕಟ್ಟಿರಿ, ಲಿಂಗನೂ ಬಹಳ ಎತ್ತರ ಮಾಡಿರಿ. ಅದಕ್ಕೆ ಲಿಂಗ ಬಹಳ ಎತ್ತರ ಇರೋದ್ರಿಂದ ಇದು ಬೀಳೂರಲ್ಲ ಏಳೂರು ಆಗೈತಿ ಅಂತ ಹೇಳಿ ಅನ್ಕೊಂಡ್ರೆ ಅತಿಶಯೋಕ್ತಿ ಆಗಲಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಭಾರತ ದೇಶ ಧರ್ಮ ಪ್ರಧಾನವಾಗಿರುವಂತಹ ದೇಶ. ಈ ದೇಶದಲ್ಲಿ ಗುಡಿ ಗುಂಡಾರ, ಮಠ, ಮಂದಿರ ಕೊರತೆನೇ ಇಲ್ಲ. ಯಾವ ಊರಿಗೆ ಹೋದ್ರೂ ಕೂಡ ಆ ಊರೊಳಗೆ ಒಂದಿಲ್ಲ ಒಂದು ದೇವಸ್ಥಾನ ಇದ್ದೇ ಇರ್ತದೆ. ಭಾರತದೊಳಗೆ ನೀವು ಎಷ್ಟು ಹುಡುಕಾಡ್ಕೊಂಡು ಹುಡುಕಾಡ್ಕೊಂಡು ಬರ್ರಿ, ಯಾವ ಊರಿಗೂ ಕೂಡ ದೇವಾಲಯ ಇಲ್ಲ ಅನ್ನುವಂಥ ಊರು ನಮ್ಮ ದೇಶದಾಗ ಸಿಗಂಗಿಲ್ಲ. ಎಷ್ಟೇ ಚಿಕ್ಕ ಗ್ರಾಮ ಇದ್ರು ಕೂಡ, ಎಷ್ಟೇ ಬಡತನ ಕಿಂತ ಇದ್ರು ಕೂಡ ಅಲ್ಲೊಂದು ಸಣ್ಣದಾದ್ರೂ ಕೂಡ ದೇವಾಲಯವನ್ನು ಮಾಡಿಕೊಂಡು ತಮ್ಮ ಭಕ್ತಿಯನ್ನು ತೋರಿಸುವಂತ ದೇಶ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ. ಅದಕ್ಕಾಗೇನೆ ಭಾರತ ದೇಶವನ್ನ ಧರ್ಮ ಪ್ರಧಾನ ದೇಶ, ಪುಣ್ಯಭೂಮಿ, ದೇವಭೂಮಿ ಅಂತೆಲ್ಲ ನಾವು ಕರ್ಕೊಂಡು ಬರ್ತೀವಿ. ನಮ್ಮ ದೇಶದೊಳಗ ದೇವಾಲಯಗಳು ಎಷ್ಟದಾವ ಅಂದ್ರ ಲೆಕ್ಕ ಇಲ್ಲ. ಜಗತ್ತಿನ ಎಲ್ಲಾ ದೇಶಗಳಲ್ಲಿರುವಂತಹ ದೇವಾಲಯಗಳನ್ನು ಒಂದು ಕಡೆಗೆ ಇಟ್ಟು ಕೇವಲ ಭಾರತ ದೇಶದಲ್ಲಿರುವಂತಹ ದೇವಾಲಯಗಳನ್ನು ನಾವು ಇನ್ನೊಂದು ಕಡೆಗೆ ಇಟ್ಟರೆ ಭಾರತ ದೇಶವನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲಾ ದೇಶಗಳಲ್ಲಿರುವ ದೇವಾಲಯಗಳ ಸಂಖ್ಯೆಗಿಂತ ಕೇವಲ ಭಾರತದಲ್ಲಿರುವ ದೇವಾಲಯಗಳ ಸಂಖ್ಯೆನೇ ಜಾಸ್ತಿ ಆಗ್ತದೆ. ಕಾರಣ ಏನು ಅಂದ್ರೆ ನಮ್ಮ ದೇಶದ ಜನ ದೇವರ ಮೇಲೆ, ಧರ್ಮದ ಮೇಲೆ ಅಪಾರವಾಗಿರುವಂತ ಭಕ್ತಿ, ಶ್ರದ್ಧೆ, ಆಧಾರಗಳನ್ನ ಇಟ್ಕೊಂಡಿರುವಂತ. ಬೀಳೂರು ಬಿಡ್ರಿ, ಬೀಳೂರು ನೀವೆಲ್ಲ ದ್ರಾಕ್ಷಿ ಹಚ್ಚಿರಿ, ಸಾಕಷ್ಟು ಉತ್ಪನ್ನ ತೆಗಿತೀರಿ, ದುಡಿತೀರಿ, ಖರ್ಚು ಬಿಡ್ತೀರಿ. ಈ 1 ವರ್ಷ 2 ವರ್ಷ ತೊಂದರೆ ಆಗಿರ್ಬೋದು. ಆದ್ರೆ ಸಾಕಷ್ಟು ದುಡಿದು ಸಂಪಾದನೆ ಮಾಡುವಂತ ಊರು ಬೀಳೂರು. ಕೆಲವು ಊರೊಳಗ ಬಹಳ
ಅತ್ಯಂತ ಕಡು ಬಡತನದಿಂದ ತುಂಬಿರುವಂತಹ ಊರುಗಳು. ಒಂದು ಹೊಸ ಮನೆ ನೋಡಕ್ ಸಿಗಂಗಿಲ್ಲ. ಕುಡ್ಸುಲ್ದಾಗಿರ್ತಾರ, ಹಳೆ ಮನೆ ಇರ್ತಾವ, ಮುರುಕಲ್ ಮನೆ ಇರ್ತಾವ. ಅಷ್ಟೆಲ್ಲ ಇದ್ರು ಕೂಡ ಅಂಥ ಊರೊಳಗೆ ದೇವಸ್ಥಾನ ಮಾತ್ರ ಹೊಸದಿರ್ತದೆ. ದೇವಸ್ಥಾನ ಮಾತ್ರ ಹೊಸದಿರ್ತದೆ. ಯಾಕೆ ಅಂದ್ರೆ ನಮ್ಮ ಜನರ ಭಾವನೆ ಅದು. ನಮ್ಮ ಜನರ ಶ್ರದ್ಧಾ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ, ಏನೋ ನಿನಗ ಇರಕ್ ಮನೆ ಚಲೋ ಇಲ್ಲ, ನೀ ಗುಡಿ ಕಟ್ಟಕ್ಕೆ ಇಷ್ಟೆಲ್ಲ ದೇಣಿಗೆ ಕೊಡ್ತೀಯಲ್ಲ ಅಂತ ಕೇಳಿದ್ರೆ ಅವ ಏನ್ ಹೇಳ್ತಾನ ಗೊತ್ತ ನಿಮ್ಗೆ? ಅವ ಹೇಳೋ ಮಾತು ಏನು ಅಂದ್ರ, ದೇವರನ್ನ ನಾವು ಚಲೋ ಇಟ್ಟಿವಿ ಅಂದ್ರೆ ಆ ದೇವ್ರು ನಮ್ಮನ್ನು ಚಲೋ ಇರ್ತಾರ್ರಿ, ಅದಕ್ಕೆ ನಾವು ಗುಡಿ ದೇಣಿಗೆ ಕೊಡ್ತೇವೆ. ದೇವರನ್ನ ನಾವು ಚಲೋ ಇಟ್ರ ಅದೇ ನಮ್ಮನ್ನು ಚಲೋ ಇಡ್ತಾನ ಅಂತ. ಈ ಶ್ರದ್ಧೆ, ಈ ನಂಬಿಕೆ, ಈ ವಿಶ್ವಾಸ ಅದು ನಮ್ಮ ಭಾರತ ದೇಶದಲ್ಲಿರುವಂತಹ ಆಸ್ತಿ, ನಮ್ಮ ದೇಶದಲ್ಲಿರುವಂತಹ ಸಂಪತ್ತು. ಇಂತಹ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳು, ಪ್ರಸಿದ್ಧವಾಗಿರುವಂತಹ 12 ಜ್ಯೋತಿರ್ಲಿಂಗಗಳು. ಆ 12 ಜ್ಯೋತಿರ್ಲಿಂಗಗಳಲ್ಲಿ ಬಹಳ ಪ್ರಸಿದ್ಧವಾಗಿರುವಂತ ಜ್ಯೋತಿರ್ಲಿಂಗ ಅಂದ್ರೆ ಶ್ರೀಶೈಲದ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಬಹುತೇಕ ಬೇರೆ ಬೇರೆ ಜ್ಯೋತಿರ್ಲಿಂಗಗಳು ಅವು ಧಾರ್ಮಿಕ ದೃಷ್ಟಿಯಿಂದ, ಆಧ್ಯಾತ್ಮಿಕ ಶಕ್ತಿ ದೃಷ್ಟಿಯಿಂದ ಸಮಾನವಾದ ಮಹತ್ವವನ್ನು ಪಡ್ಕೊಂಡಿದ್ರು ಕೂಡ ನಾವು ನೋಡಿದಂತೆ ಮಲ್ಲಯ್ಯನ ಗುಡಿ ಎಷ್ಟದಾವೋ ಅಷ್ಟು ಉಳಿದ ಜ್ಯೋತಿರ್ಲಿಂಗಗಳ ಗುಡಿ ನಮ್ಮ ದೇಶದಲ್ಲಿ ನೋಡ್ಲಿಕ್ಕೆ ಸಿಗಂಗಿಲ್ಲ. ಉತ್ತರ ಕರ್ನಾಟಕದೊಳಗ ಬಹುತೇಕ ಉತ್ತರ ಕರ್ನಾಟಕ ಮತ್ತು ಅದಕ್ಕೆ ಹೊಂದ್ಕೊಂಡಂತೆ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಎಲ್ಲ ಊರೊಳಗೂ ಕೂಡ ಮಲ್ಲಯ್ಯನ ಗುಡಿ ಅದಾವ. ಎಲ್ಲ ಊರಾಗೂ ಮಲ್ಲಯ್ಯನ ಗುಡಿ ಅದಾವ. ಅದು ಹಳಿದರೆ ಇರ್ಲಿ, ಹೊಸದರ ಇರ್ಲಿ, ಸಣ್ಣದರ ಇರ್ಲಿ, ದೊಡ್ಡದರ ಇರ್ಲಿ, ಆದ್ರೆ ಮಲ್ಲಯ್ಯನ ಗುಡಿ ಮಾತ್ರ ಅದಾವ. ಆಮೇಲೆ ಪ್ರತಿ ವರ್ಷ ಆ ಮಲ್ಲಯ್ಯನ ಗುಡಿ ಒಳಗಿನ ಕಂಬಿ ತಗೊಂಡು ಶ್ರೀಶೈಲಕ್ಕೆ ಬರೋ ಪದ್ಧತಿನೂ ಪ್ರತಿ ಊರೊಳಗೆ ಇರುವಂತದ್ದನ್ನು ನಾವು ನೋಡ್ತೀವಿ. ಯುಗಾದಿ ಬಂದ್ರೆ ಸಾಕು, ಲಕ್ಷಾಂತರ ಜನ ಪಾದಯಾತ್ರೆಯನ್ನು ಮಾಡ್ತಾ ಶ್ರೀಶೈಲಕ್ಕೆ ಬರ್ತಾರೆ. ಹೀಗೆ ಅತ್ಯಂತ ಹೆಚ್ಚಿನ ಭಕ್ತಸ್ತೋಮವನ್ನು ಹೊಂದಿರುವಂತಹ, ಹೆಚ್ಚು ಗುಡಿಗಳನ್ನು ಹೊಂದಿರುವಂತಹ ಜ್ಯೋತಿರ್ಲಿಂಗ ಯಾವುದು ಅಂದ್ರೆ ಅದು ಶ್ರೀಶೈಲದ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಅನ್ನುವಂತಹದ್ದನ್ನ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಆ ದಿಶೆಯಲ್ಲಿ ಅಂತಹ ಜ್ಯೋತಿರ್ಲಿಂಗದ ದೇವಸ್ಥಾನ ಬೀಳೂರೊಳಗೂ ಕೂಡ ನೀವೆಲ್ಲ ಕಟ್ಟಿರಿ. ಬಹಳ ಚಲೋ ಕಟ್ಟಿರಿ. ಆ ದೇವಸ್ಥಾನವನ್ನು ನೋಡಿ ನಮಗೆ ನಿಜವಾಗಲೂ ಅತ್ಯಂತ ಸಂತೋಷ ಉಂಟಾಗಿದೆ. ಏನೋ ಕೆಳಗಿನ ಸ್ವಲ್ಪ ಕೆಲಸ ಬಾಕಿ ಅದ, ಫ್ಲೋರಿಂಗ್ ಅದು ಆಗ್ಬೇಕು. ನಮ್ಮ ಲಿಂಗ ಬಹಳ ದೊಡ್ಡದಿರೋದ್ರಿಂದ ಮತ್ತೆ ಫ್ಲೋರಿಂಗ್ ಹಾಕಿ ತರುವಾಗ ಮತ್ತೆ ಹೊಡಿಬಾರ್ದು ಅಂತ ಹೇಳಿ ಲಿಂಗ ಕೊಂಡ್ರಸೇನೆ ಆಮೇಲೆ ಫ್ಲೋರಿಂಗ್ ಮಾಡ್ಬೇಕು ಅಂತ ಹೇಳಿ ಬಿಟ್ಟಾರ ಅಂತ ನಾವು ಕೇಳಿದಾಗ ಹೇಳಿದ್ರೆ ನೀವು ಅದನ್ನೊಂದು ಬೇಗ ಮುಗಿಸಿ ದೇವಸ್ಥಾನವನ್ನು ಪೂರ್ಣಗೊಳಿಸ್ರಿ ಅನ್ನುವಂಥ ಸೂಚನೆಯನ್ನ ನಿಮಗೆಲ್ಲ ಕೊಡಮಾಡ್ತಾ, ಈಗಾಗಲೇ ನೂಲದ ಶ್ರೀಗಳವರು, ಬೆಳ್ಳಕ್ಕಿಯ ಶ್ರೀಗಳವರು ಸಾಕಷ್ಟು ವಿಚಾರಗಳನ್ನ ನಿಮಗೆಲ್ಲ ಹೇಳಿದ್ದಾರೆ. ನಾವೆಲ್ಲ ಭಕ್ತಿವಂತರಿದ್ದೀವಿ. ದೇವರ ಮೇಲೆ ನಮಗೆ ಶ್ರದ್ಧಾ ಇದೆ, ದೇವರ ಮೇಲೆ ವಿಶ್ವಾಸ ಇದೆ. ಆದ್ರೆ ಒಮ್ಮೊಮ್ಮೆ ನಾವು ನಮ್ಮ ಶರೀರವನ್ನ, ನಮ್ಮ ಮನಸ್ಸನ್ನ ಸರಿಯಾಗಿ ಉಳಿಸಿಕೊಳ್ಳೋದ್ರಲ್ಲಿ ವಿಫಲರಾಗ್ತೀವಿ. ಇತ್ತೀಚೆಗೆ ಬಹಳಷ್ಟು ಜನ ಯುವಕರು ಆಮೇಲೆ ವಯಸ್ಸಾದವರು ಕೂಡ ಕ್ಯಾನ್ಸರ್ಗೆ ಬಲಿ ಆಗ್ತಾ ಇದ್ದಾರೆ, ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಅತಿಯಾಗಿ ತಂಬಾಕು ತಿನ್ನೋದು, ಅತಿಯಾಗಿ ಗುಟ್ಕಾ ತಿನ್ನೋದು, ಅತಿಯಾಗಿ ಮದ್ಯಪಾನ, ಧೂಮ್ರಪಾನ ಇತ್ಯಾದಿಗಳನ್ನ ಮಾಡೋದ್ರಿಂದ ನಮ್ಮ ಈ ಭಾಗದ ಜನರ ಆರೋಗ್ಯ ಹಾಳಾಗ್ತಾ ಇದೆ. ಅದಕ್ಕಾಗಿ ಯುವಕರು ಸಮಾಜ ಎಚ್ಚೆತ್ತುಕೊಳ್ಬೇಕು. ದೇವರ ಗುಡಿಗೆ ನಾವು ಎಷ್ಟು ಭಕ್ತಿಯಿಂದ ಹೋಗ್ತೀವೋ
ಅಷ್ಟೇ ನಮ್ಮ ಆಚಾರ ವಿಚಾರಗಳನ್ನು ಕೂಡ ಶುದ್ಧವಾಗಿರಿಸಿಕೊಳ್ಳೋದ್ರ ಕಡೆಗೆ ನಾವು ಗಮನ ಹರಿಸಬೇಕು ಅನ್ನುವಂತ ಕಿವಿ ಮಾತನ್ನು ಕೂಡ ಈ ವೇದಿಕೆ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೀವಿ. ಕೇವಲ ದೇವಸ್ಥಾನಕ್ಕೆ ಹೋಗೋದು, ಒಂದು ಉದಿನ ಕಡ್ಡಿ ಬೆಳಗೋದು, ಒಂದಿಷ್ಟು ಕಲ್ಸಕ್ರಿ ಕೊಡೋದು, ವಾಪಸ್ ಬಂದ ಮೇಲೆ ತಂಬಾಕು ತಿನ್ನೋದು, ಬಿಡಿ ಸೇದೋದು, ಸಿಗರೇಟ್ ಸೇದೋದು, ಮದ್ಯಪಾನ ಮಾಡೋದು, ಇಂಥವುಗಳಿಗೆ ನಾವೇನಾದ್ರೂ ಬಲಿಯಾಗಿವೆ ಅಂತಂದ್ರೆ ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನು ಪ್ರಯೋಜನ ಆಗಂಗಿಲ್ಲ, ಏನು ಪ್ರಯೋಜನ ಆಗಂಗಿಲ್ಲ. ಅದಕ್ಕಾಗಿ ನಾವು ಹೇಳಬೇಕಾಗಿರುವಂತಹ ಕಿವಿಮಾತು ಏನು ಅಂದ್ರೆ, ಇಂತಹ ದುರ್ವ್ಯಸನವನ್ನ ದೂರ ಮಾಡಿ ಸಜ್ಜನ ಸದಾಚಾರಿಗಳಾಗಿ ದಿವಸ ನೀವು ದೇವಸ್ಥಾನಕ್ಕೆ ಬರಕ್ ಆಗಿದ್ರು ಪರವಾಗಿಲ್ಲ, ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಬರ್ರಿ, ಅರ್ಥ ಸಾಕು. ಆದ್ರೆ ನಿಮ್ಮ ಆಚಾರ ವಿಚಾರಗಳನ್ನ ನೀವು ಶುದ್ಧವಾಗಿಟ್ಕೊಂಡ್ರಿ ಅಂದ್ರೆ ನೀವು ಗುಡಿಗೆ ಬರೋದಲ್ಲ, ಗುಡಿಯಾಗಿರೋ ಮಲ್ಲಯ್ಯ ನಿಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡ್ತಾನೆ, ನಿಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡ್ತಾನ. ಅದಕ್ಕೆ ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂದ್ರೆ ಕೇವಲ ಇಲ್ಲಿ ಬಂದು ನಾವು ಹೆಂಗೋ ಇರೋದ್ರಿಂದ ಪ್ರಯೋಜನ ಆಗಂಗಿಲ್ಲ. ನಾವು ಹೆಂಗಿರ್ಬೇಕು ಹಂಗಿದ್ರೆ ನಮಗೆ ಇದ್ದಲ್ಲೇ ದೇವರ ಆಶೀರ್ವಾದ ಆಗ್ತದ ಅನ್ನೋ ನಿಟ್ಟಿನಲ್ಲೂ ಕೂಡ ನಾವೆಲ್ಲ ಸರಿಯಾದ ದಾರಿಯಲ್ಲಿ ಸಾಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ತಿಳಿಯಪಡಿಸ್ತಾ, ಶ್ರೀಶೈಲದಲ್ಲಿ ಆಗ್ತಾ ಇರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಮ್ಮ ಬೆಳಕಿಯ ಶ್ರೀಗಳವರು, ನೂಲದ ಶ್ರೀಗಳವರು ಸಾಕಷ್ಟು ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತಂದಿರೋದ್ರಿಂದ ಮತ್ತೆ ಅದನ್ನ ಹೇಳಿ ಚರ್ವಣ ಆಗುವಂತ ಅವಕಾಶ ಮಾಡಿಕೊಡದೆ ಹಿಂದೆ ವಾಗ್ದಾನ ಮಾಡಿದವರಾಗಿರ್ಬಹುದು, ಮುಂದೆ ಯಾರಾದ್ರೂ ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರ ನೀಡಬೇಕನ್ನುವರಾಗಿರ್ಬಹುದು, ತಾವೆಲ್ಲ ಅದಕ್ಕೆ ಸ್ಪಂದಿಸಬೇಕು ಅನ್ನುವಂತ ಒಂದೇ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಈ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಟಿರುವಂತಹ ಎಲ್ಲ ದಾನಿಗಳಿಗೆ, ಜವಾಬ್ದಾರಿಯಿಂದ ನಿಂತು ಕಟ್ಟಿಸಿರುವಂತಹ ದೇವಸ್ಥಾನದ ಎಲ್ಲ ಹಿರಿಯರಿಗೆ, ಕಟ್ಟಡವನ್ನು ನಿರ್ಮಿಸಿರುವಂತಹ ಶಿಲ್ಪಿಗಳಿಗೆ, ಅದಕ್ಕೆ ಸಾಕಷ್ಟು ಸಹಕಾರವನ್ನ ಪರೋಕ್ಷವಾಗಿ ಅಪರೋಕ್ಷವಾಗಿ ನೀಡಿರುವಂತಹ ಎಲ್ಲ ಸೇವಾಕರ್ತರುಗಳಿಗೆ, ಕೊನೆಗೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೂ ಕೂಡ ಅನಂತ ಸನ್ಮಂಗಲವನ್ನು ಹಾರೈಸಿ, ಶ್ರೀಶೈಲ ಮಲ್ಲಿಕಾರ್ಜುನ ಭ್ರಮರಾಂಬೆಯರು ನಿಮಗೆಲ್ಲ ಆಯುಷ್ಯ, ಆರೋಗ್ಯ, ಭೋಗ ಭಾಗ್ಯಗಳನ್ನ, ಸುಖ, ಶಾಂತಿ, ನೆಮ್ಮದಿಗಳನ್ನ ಕರುಣಿಸಿ ಕಾಪಾಡಲಿ ಹಾಗೆ ಅಂತ ತಿಳ್ಕೊಂಡು ಹಾರೈಸಿ, ತಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಬಯಸಿ, ಸಮಯ ಸಾಕಷ್ಟು ಆಗಿರೋದ್ರಿಂದ, ಪ್ರಸಾದಕ್ಕೆ ವಿಳಂಬ ಆಗ್ತಾ ಇರೋದ್ರಿಂದ ಹೆಚ್ಚಿಗೆ ಏನನ್ನೂ ಕೂಡ ಹೇಳಿದ್ರೆ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಶಿವ ಹರ ಹರ. ಹಸ್ತೇ ಕುರಂಗಂ ಗಿರಿಮಧ್ಯರಂಗಂ ಶೃಂಗಾರಿತಾಂಗಂ ಗಿರಿಜಾನಸಂಗಂ ಮೂರ್ಧೇದ ಗಂಗಂ ಮದನಾಗಭಂಗಂ ಶ್ರೀಶೈಲಲಿಂಗಂ ಶಿರಸಾ ನಮಾಮಿ ಶಿರಸಾ ನಮಾಮಿ. ಪ್ರಾತಸ್ಮರಣೀಯ ಆರಾಧ್ಯ ಗುರುವರರಾಗಿರುವಂತಹ ಶ್ರೀಶೈಲ ಮಹಾಪೀಠದ ಜಗದ್ಗುರು ಮಹಾಸನ್ನಿಧಿಯವರ ಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಬೀಳೂರಿನಲ್ಲಿ ನಡೆಸಿರುವಂತಹ ಮಲ್ಲಿಕಾರ್ಜುನ ದೇವಸ್ಥಾನದ ಉದ್ಘಾಟನೆ ಹಾಗೂ ಮಲ್ಲಿಕಾರ್ಜುನ ದೇವರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು, ಎನ್ನ ಮಾರ್ಗದರ್ಶಕರಾಗಿರುವಂತಹ ಶಟಸ್ಥಲ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಎಲ್ಲ ಬೀಳೂರು ಗ್ರಾಮದ ಹಾಗೂ ಸಕಲ ಸುತ್ತಮುತ್ತದ ಸದ್ಭಕ್ತರೇ, ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ನೀವೆಲ್ಲ ಈ ಕಡೆ ಒಂದಿಷ್ಟು ಜನ ನಿಂತೀರಿ, ಈ ಕಡೆ ಒಂದಿಷ್ಟು ಹೆಣ್ಮಕ್ಳೆಲ್ಲ ನೀವು ಗಪ್ಪರ್ ಅನ್ನಕತ್ತಾರ. ಏನ್ ನಮಗನ್ನಕತ್ತಾರೋ ಅವ್ರಿಗೆ ಅನ್ನಕತ್ತಾರೋ ಗೊತ್ತಾಗಲಿಲ್ಲ. ಇವತ್ತು ಬೀಳೂರು ಗ್ರಾಮ ಸುಂದರವಾಗಿರುವಂತಹ ಮಂದಿರ ಕಟ್ಟಡವನ್ನು ಮಾಡಿ ಇಲ್ಲಿ
ಜಗದ್ಗುರು ಮಹಾಸನ್ನಿಧಿಯವ್ರನ್ನ ಕರೆಸಿ ಶ್ರೀಶೈಲದ ನಮ್ಗೆಲ್ಲ ಇಲ್ಲಿ ಒಂದು ಮನವಿ ಕೊಟ್ರು ಸನ್ನಿಧಿಯವರ ಕೈಯಾಗ. ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ನೀವೆಲ್ಲ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿರ್ತೀರಿ. ಹೋಗುವಂತ ಆ ಬಿಸಿಲಿನೊಳಗ ನೀವು ಹೋದ್ಮೇಲೆ ಅಲ್ಲಿ 15 ತಾಸು 12 ತಾಸು ನಿಂತ್ಕೊಂಡು ದರ್ಶನ ಮಾಡ್ತೀರಿ. ಆದ್ರೆ ಎಲ್ಲರೂ ನೆನಪಿಟ್ಕೋಬೇಕು, ಅಲ್ಲಿರುವಂತಹ ಮಲ್ಲಯ್ಯ ನಿಮ್ಮ ಜೊತೆ ಮಾತಾಡಲ್ಲ, ಆದ್ರೆ ಮಲ್ಲಯ್ಯನ ರೂಪ ಜಗದ್ಗುರುಗಳು ನಿಮ್ ಜೊತೆ ಮಾತಾಡಕ್ಕೆ ಇವತ್ತ ಬೀಳೂರು ಗ್ರಾಮಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ಇವತ್ತೆಲ್ಲ ಇಷ್ಟೆಲ್ಲ ನಾವು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಮಲ್ಲಯ್ಯನ ಆಶೀರ್ವಾದ ಸಿಗ್ತದ. ಆದ್ರೆ ಇಲ್ಲಿ ಬಂದಿರುವಂತಹ ಮಲ್ಲಯ್ಯನ ಆಶೀರ್ವಾದ ನಿಮಗೆ ಆಶೀರ್ವಾದದ ವಾಣಿ ಸಿಗುತ್ತದ ಅಂತ ತಿಳ್ಕೊಂಡು ಹೇಳಿ ಇವತ್ತು ಬೀಳೂರು ಗ್ರಾಮದೊಳಗ ಮಂದಿರವನ್ನ ಕಟ್ಟಿಸಿ ಬಹಳ ಕಡೆ ಮಂದಿರವನ್ನ ಕಟ್ತಾರೆ. ಇಲ್ಲಿ ಲಿಸ್ಟ್ ಓದಾಕತ್ತ ನಾನು ನೋಡಿದೆ 5 ಲಕ್ಷ 1 ಲಕ್ಷ ಅಂತ ತಿಳ್ಕೊಂಡು ನಾನು ಅನ್ಕೊಂಡೆ ಬೀಳೂರು ಗ್ರಾಮದ ನೋಡ್ಕೊಂತ ಹೋದ್ರೆ ಇಲ್ಲೆಲ್ಲ ದ್ರಾಕ್ಷಿ ಎಲ್ಲ ಒಣಗಾಕತ್ತೈತಿ. ಆದ್ರ ದ್ರಾಕ್ಷಿಗೆ ಮಳೆಗಾಲಕ್ಕ ಸ್ವಲ್ಪ ಕೊರತೆ ಇರ್ಬೋದು, ಆದ್ರೆ ಬೀಳೂರು ಭಕ್ತರ ಭಕ್ತಿಗೇನ ಕೊರತೆ ಇಲ್ಲ ಅನ್ನೋಷ್ಟನ್ನ ನೀವೆಲ್ಲ ತೋರಿಸ್ಕೊತೀವಿ. ಇವತ್ತು ಆ ನಿಟ್ಟಿನೊಳಗ ಯಾಕೆ ಮಂದಿರವನ್ನ ಕಟ್ಟಬೇಕು, ಜಗದ್ಗುರುಗಳನ್ನ ಕರೆಸಿ ಮಂದಿರವನ್ನ ಉದ್ಘಾಟನೆ ಮಾಡ್ಬೇಕಂತಂದ್ರೆ ಇವತ್ತು ಈ ಕಲಿಯುಗದೊಳಗ ಕಂಪ್ಯೂಟರ್ ಯುಗದೊಳಗ ಮೊಬೈಲ್ ಯುಗದೊಳಗ ಮನುಷ್ಯನ ಸ್ಥಿತಿ ಏನಾಗೈತೆ ಅಂತ ಕೇಳಿದ್ರ ದೇವ್ರು ಏನೆಲ್ಲ ಕೊಟ್ಟಾನ. ದೇವ್ರು ಇರೋದಕ್ಕೆ ಮನೆ ಕೊಟ್ಟಾನ, ತಿರುಗಾಡೋದಕ್ಕೆ ಗಾಡಿ ಕೊಟ್ಟಾನ, ಹಾಕೊಳ್ಳೋದಕ್ಕೆ ಬಂಗಾರ ಕೊಟ್ಟಾನ, ಬಟ್ಟೆ ಕೊಟ್ಟಾನ. ಆದ್ರೆ ಎಲ್ಲಾ ಕೊಟ್ಟಿರುವಂತ ದೇವ್ರು ನೀವು ಮತ್ತವನ್ ಕಲ್ಲೆ ಅವನ ಹತ್ರ ಹೋಗಿ ಏನ್ ಕೇಳ್ತೀರಿ? ದೇವ್ರ ಗುರುಗಳೇ ನಮ್ಗೊಂದಿಷ್ಟು ಸಮಾಧಾನ ಕೊಡ್ರಿ ಅಂತ ಕೇಳ್ತೀರಿ. ಹೌದೇ? ಇವತ್ತು ಬಹಳಷ್ಟು ಜನ ಏನಾಗೈತೆ ಅಂತ ಕೇಳಿದ್ರ ಎಲ್ಲಾ ಗುಡಿಗೆ ಹೋಗ್ತಿರಿಲ್ಲ, ಅದ್ರೊಳಗೆ ಇಂದಿಷ್ಟು ಮಂದಿ ಹಿಂಗಾಗೈತಲ್ಲ, ಗುಡಿ ಗುಂಡಗಳ ಕಡೆ ಹೋಗೋದಕ್ಕಿಂತಲೂ ಈ ಮಾಠ ಮಂತ್ರ ಬಾನಾಮತಿ ಯಾರು ಮಾಡ್ತಾರಲ್ಲ ಅವ್ರ ಕಡೆನೆ ಬಹಳ ಹೋಗ್ತಿರ್ತಾರ. ನಿಮ್ಮೂರಾಗಿನ ಸುದ್ದಿ ಎಲ್ಲ ಹೇಳೋದು, ಯಾಕಂದ್ರೆ ನಿಮ್ಮೂರಿಗೆ ಇವತ್ತ ಬಂದೇನ. ಒಂದಿಷ್ಟು ಈಗಿನ ಕಲಿಯುಗದಾಗ ಏನಾಗೈತಿ, ಯಾರು ನಿಂಬಿಕಾಯಿ ಮಾಡಿಕೊಡ್ತಾರ, ಯಾರು ತೆಂಗಿನಕಾಯಿ ಮಾಡಿಕೊಡ್ತಾರ, ಯಾರು ಕುಂಬಳಕಾಯಿ ಮಾಡಿಕೊಡ್ತಾರ. ಎಲ್ಲೆಲ್ಲ ಯಾವ ದಾರಿ ಒಳಗೆ ಕಲ್ತಾಗ ಇಡ್ತಿರವ? 3 ದಾರಿ ಕಲ್ತಾಗ ಇಡಂತಾರಿಲ್ಲ. ನೀವು ನಗಾಕತ್ತೀರಂದ್ರೆ ಅದಾರ ನಾವ್ ಎಲ್ಲಾ ನೋಡಿರಿ ಮುಂದಿನ ಹೇಳ್ರಿ ಅಂತೀರಿ. ಅಲ್ಲಿ ಎಲ್ಲ ಒಯ್ದು ಇಡ್ತೀರಿ, ಎಲ್ಲಾ ಮಾಡ್ತೀರಿ, ಆದ್ರೆ ಮನುಷ್ಯನಿಗೆ ಸಮಾಧಾನವಿಲ್ಲ. ಆದ್ರೆ ಊರೊಳಗ ಮಂದಿರವನ್ನ ಕಟ್ಸೋದು, ಜಗತ್ತೊಳಗ ಕರೆಸಿ ಏನಪ್ಪಾ ಅಂತಂದ್ರ ಈ ಮನುಷ್ಯ ಜನ್ಮ ಬಂದಿದ್ದು ಪರೋಪಕಾರಕ್ಕಾಗಿ. ಆ ಪರೋಪಕಾರದ ಮಾರ್ಗವನ್ನು ನಮಗೆ ತಿಳಿಸ್ಕೊಡ್ರಿ ಅಂತ ತಿಳ್ಕೊಂಡು ಬೀಳೂರು ಗ್ರಾಮದ ಎಲ್ಲ ಭಕ್ತರು ಕೊಡ್ಕೊಂಡು ಶ್ರೀಶೈಲ ಜಗದ್ಗುರುಗಳ ಮಹಾಸನ್ನಿಧಿಯಲ್ಲಿ ಕರೆಸಿ ಏನ್ ಮಾಡಕತ್ತಿರಲ್ಲ, ಇದು ಪುಣ್ಯದ ಕೆಲಸ ಇವತ್ತು ಮಾಡ್ತಾ ಇರೋದು. ಅದಕ್ಕಾಗಿ ಏನ್ ಮಾಡಬೇಕು, ಇವತ್ತು ಮಂದಿರ ಕಟ್ಟಿರಿ, ಆ ಮಂದಿರದ ಉದ್ಘಾಟನೆ ಆಗೈತಿ, ನಾವು ವಿಚಾರ ಮಾಡಾಕತ್ತಿದ್ವಿ. ನಾನು ಎಲ್ಲಾ ಕಡೆ ಮಂದಿರಗಳ ಕಟ್ಟದಾಗ ಉದ್ಘಾಟನೆಗೆ ಹೋದಾಗ ಏನಾಗತ್ತಂದ್ರ ಎಲ್ಲಾ ಪೂಜೆ ಮಾಡಿ ಎಲ್ಲ ಪರಸಿ ಹಾಕಿರ್ತಾರ. ಪರಸಿ ಹಾಕಿ ಎಲ್ಲಾ ತಯಾರು ಮಾಡಿ ಕರೆಸ್ತಾರ. ನಾವು ಒಳಗೆ ಯಾಕೆ ಇನ್ನೂ ಕೆಲಸ ಅಷ್ಟೇ ಬಾಕಿ ಇಟ್ಟಾರಲ್ಲ ಅಂತ ವಿಚಾರ ಮಾಡಾಕತ್ತಿದ್ವಿ. ಒಬ್ಬರು ಯಾರೋ ಹೇಳಿದ್ರು, ಅದಾರ ಮಲ್ಲಯ್ಯ ಅಲ್ಲಿರೋ ಮಲ್ಲಯ್ಯ ಬಹಳ ಸಣ್ಣವದನ್ರಿ, ಅಲ್ಲಿ ಹೋದ್ರೆ ನಮಗ್ ಕೈಯಾಗ ಹಿಡಿಯಾಕೂ ಸಿಗೋದಿಲ್ಲ, ಅಲ್ಲಿ ಸರ್ಕಾರದವ್ರು ನಮ್ಗೆ ಹಿಡಿಬೇಕಂದ್ರೆ ಬಿಡೋದಿಲ್ಲ, ಅದಕ್ಕೆ 1 ಟನ್ ಮಲ್ಲಯ್ಯನ ತಂದು ನಾವು ಕೂಡ್ಸಾಕತ್ತೀವಿ, ಅದಕ್ಕೆ ಪರ್ಸಿ ಹಾಕಿಲ್ಲ ಅಂತ ಹೇಳಿದ್ರು. ಅಂದ್ರ ಅಲ್ಲಿ ಹೋಗಿರೋ ಮಲ್ಲಯ್ಯ ಬಹಳ ತೆಳ ಕಾಣಿಸ್ತಾ, ನಿಮಗ್ ಸಿಗೋದಿಲ್ಲ ಕೈ ಹಿಡಿಯಾಕ ಹೋದ್ರ. ಆದ್ರೆ ಈ ಮಲ್ಲಯ್ಯ ಹಂಗಲ್ಲ, ನೀವು ನೋಡಿದ್ರ ಮುಟ್ಟಿದ್ರ ಅಭಿಷೇಕ ಬಹಳ ವಿಸ್ತಾರದಾಗಿರುವಂತ ದೊಡ್ಡದಾಗಿರುವಂತ ಮಲ್ಲಯ್ಯನನ್ನ ನೀವೆಲ್ಲ ಸ್ಥಾಪನೆ ಮಾಡಿದ್ದೀರಿ. ಜೊತೆಗೆ ಇಲ್ಲಿ ಭ್ರಮರಾಂಬ ದೇವಿಯನ್ನ ಸ್ಥಾಪನೆ ಮಾಡಿದಿರಿ, ಮತ್ತು ಅದ್ರ ಜೊತೆಗೆ ಸಾಕ್ಷಿ ಗಣಪತಿಯನ್ನ ಕೂಡ ಸ್ಥಾಪನೆ ಮಾಡಿದಿರಿ. ಇದು ಅಷ್ಟೇ ಮಾಡ್ಲಿಲ್ಲ, ಶ್ರೀಶೈಲದೊಳಗೆ ಏನೇನು ಸಿಗ್ತದಲ್ಲ ಅದನ್ನೆಲ್ಲ ಇಲ್ಲಿ ತಗೊಂಡ್ ಬಂದಿರಿ ನೀವು. ಶ್ರೀಶೈಲಕ್ಕೆ ಹೋದ್ಮೇಲೆ ಮೊದಲೇನು ದರ್ಶನ ಆಗುತ್ತೆ ಮಗ? ಸಾಕ್ಷಿ ಗಣಪತಿ. ಅದರ ನಂತರ ಮಲ್ಲಯ್ಯನ ದರ್ಶನ ಆದ್ಮೇಲೆ ಏನಾಗ್ತದೆ, ಇಲ್ಲಿ ಭ್ರಮರಾಂಬಗೆ ಹೋಗೋದಾಗ ಬೌರಮ್ಮಗೆ ಹೋಗ್ತಿರಲ್ಲ, ಹೋಗಕ್ಕೆ ಎಡಕ್ಕೆ ಏನೈತಿ? ಶ್ರೀಶೈಲ ಜಗತ್ತೊಳಗ ಪೀಠ ಐತಿ.
ಅದ್ರ ಮುಂದೆ ಹೋದ್ರ ಭ್ರಮರಾಂಬ ಅದಾಳ. ಅಂದ್ರ ಇವತ್ತು ಬೀಳೂರು ಗ್ರಾಮ ಭ್ರಮರಾಂಬನೂ ಅದಾಳ, ಸಾಕ್ಷಿ ಗಣಪತಿ ಅದಾರ, ಮತ್ತ ಮಲ್ಲಯ್ಯನೂ ಅದಾನ. ಮಲ್ಲಯ್ಯನ ಗುರುಗಳಾಗಿರುವಂತ ಶ್ರೀಶೈಲ ಜಗದ್ಗುರುಗಳು ಕೂಡ ಇಲ್ಲದಾರ. ಅಂದ್ರ ಇವತ್ತು ಬೀಳೂರು ಗ್ರಾಮ ಏನಾಗಿತ್ತು ಅಂತ ಕೇಳಿದ್ರ 2ನೇ ಶ್ರೀಶೈಲ ಇವತ್ತಿಲ್ಲ ಆಗೈತಂದ್ರ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅಂತಹ ಬೀಳೂರು ಗ್ರಾಮದ ಎಲ್ಲ ಸದ್ಭಕ್ತರು ಇವತ್ತು ಒಳ್ಳೆ ಕೆಲಸವನ್ನು ಮಾಡಿದ್ರಿ. ಹಿಂದೆ ಜಗದ್ಗುರು ಮಹಾಸನ್ನಿಧಿಯವರು ಬಂದು ಹೋದಾಗ ನೀವೆಲ್ಲ ಶ್ರೀಶೈಲ ಪೀಠ ಇವತ್ತು ನಮ್ಮ ಒಂದೇನ್ ನಿವೇದನೆ ಕೊಟ್ಟರು ಗ್ರಾಮ ಪಂಚಾಯತಿ ಸದಸ್ಯರು, ಅಲ್ಲಿ ಶ್ರೀಶೈಲದ ಜಗದ್ಗುರುಗಳು 2010ರಿಂದ 2024ವರೆಗೂ ನಿಮಗೆಲ್ಲ ನೆನಪಿರ್ಲಿ, ಅಲ್ಲಿ ದೇವಸ್ಥಾನದ ಅಧಿಕಾರಿಗಳು ಯುಗಾದಿ ಸಮಾರಂಭ ಬಂದಾಗ ಅವ್ರು ಏನ್ ಹೇಳ್ತಿದ್ರಂದ್ರ, ಸ್ವಾಮೀಜಿ ನೀವೇನಾದ್ರೂ ಮಾಡ್ರಿ, ನಿಮ್ ಭಕ್ತರಿಗೆ ಹೇಳ್ರಿ, ಮಲ್ಲಯ್ಯನ ದರ್ಶನ ಎಲ್ಲರಿಗೆ ಸ್ಪರ್ಶ ದರ್ಶನ ಕೊಡಕ್ ಆಗಂಗಿಲ್ಲ ಅಂತಂದಾಗ ಜಗದ್ಗುರುಗಳು ಅಂತಂದ್ರು, ಏನಾದ್ರೂ ಆಗ್ಲಿ, ಎಷ್ಟು 1000 ಜನ ಬೇಕಾದ್ರೆ ನಾವು ಸಿಬ್ಬಂದಿ ನಿಮಗೆ ಕೊಡ್ತೀವಿ, ಆದ್ರೆ ಬರುವಂತ ಭಕ್ತರಿಗೆ ಎಲ್ಲರಿಗೆ ದರ್ಶನಕ್ಕೆ ಅವಕಾಶ ಕೊಡ್ಲೇಬೇಕಂತ ತಿಳ್ಕೊಂಡು ಸರ್ಕಾರದ ಒತ್ತಡ ಹೇರಿ ಈಗ ಒಂದು 15 ವರ್ಷದಿಂದ ಖಾಯಮಾಗಿ ದರ್ಶನ ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಯಾರಂದ್ರ ಅದು ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿ ಅವರು. ನಿಮಗೆಲ್ಲ ನೆನಪಿರ್ಲಿ, ಫಾರೆಸ್ಟ್ ಒಳಗೆ ಬೋರ್ ಹಾಕ್ಸಕ್ ಬರೋದಿಲ್ಲ. ಅಲ್ಲಿ ಬೋರ್ ಹಾಕಿಸ್ಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಪರ್ಮಿಷನ್ ತಗೋಬೇಕಾಗತ್ತ. ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೇರಿ ಜಗದ್ಗುರು ಮಹಾಸನ್ನಿಧಿಯವರು ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ ಈ ಎಲ್ಲ ಗಡಿಭಾಗದ ಭಕ್ತರದು ಮಲ್ಲಯ್ಯನ ದರ್ಶನಕ್ಕೆ ಬರ್ತಾರ. ಅವ್ರು ಮಲ್ಲಯ್ಯನನ್ನ ಗುರುವನ್ನ ಕಾಣೋದಕ್ ಬರ್ತಾರ. ಅವ್ರಿಗೆ ಎಲ್ಲೂ ಕೊರತೆ ಆಗ್ಬಾರ್ದಂತ ತಿಳ್ಕೊಂಡು ಒಂದು 4-5 ಕಡೆ ಬೋರಿನ ವ್ಯವಸ್ಥೆ ಮಾಡಿದವ್ರು ಯಾರಾದ್ರೂ ಆ ಪೀಠದ ಪರಂಪರೆಯಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ಅಂದ್ರೆ ಅದು ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಅಂತ ನಾವೆಲ್ಲ ಹೆಮ್ಮೆ ಪಡ್ಬೇಕು ಇವತ್ತು. ಯಾಕೆ 10 ವರ್ಷದೊಳಗೆ ಅನೇಕ ಅಭಿವೃದ್ಧಿ ಆಗಿದೆ ಶ್ರೀಶೈಲ ಪೀಠ ಆಗಿರಬಹುದು. ಅದಕ್ಕೆ ಇನ್ನೂ ಬರುವಂತ ಭಕ್ತರಿಗೆ ಅಭಿವೃದ್ಧಿ ಸಲುವಾಗಿ ನೀವೆಲ್ಲ 10 ತಾಸು ನಿಂದಿರ್ತೀರಿ, ಕುಡಿಯಕ್ ನೀರು ಸಿಗ್ತಿದ್ದಿಲ್ಲ, ಅಡ್ಗೆ ಮಾಡಕ್ ವ್ಯವಸ್ಥೆ ಆಗ್ತಿದ್ದಿಲ್ಲ. ನಿಮಗೆಲ್ಲ ನೆನಪಿರ್ಲಿ, ಇಲ್ಲೆಲ್ಲ 1-2-3 ಎಲ್ಲ ಸಮಿತಿಯವ್ರ ಸತ್ಕಾರ ಮಾಡ್ಕೊಂಡ್ರು, ಶ್ರೀಶೈಲ ಪಾದಯಾತ್ರಾ ಸಮಿತಿಯವರು. ಅವ್ರು ಮಾಡ್ಕೊಂಡಾಗ ಅಲ್ಲಿ ಎಲ್ಲಾದ್ರೂ ದಾಸೋಹ ಮಾಡ್ಬೇಕಾಗಿತ್ತಂತಂದ್ರ ಅದಕ್ಕೆ 20,000, 30,000, 50,000 ತನಕ ಕಮಿಷನ್ ಕೊಡ್ತಿದ್ರಿ ನೀವು. ಇಲ್ಲೆಲ್ಲ ಭಕ್ತರ ಕಡೆ ದಾನವನ್ನು ತಗೊಳ್ಳೋದು, ಆದ್ರೆ ಬರುವಂತ ಭಕ್ತರಿಗೆ ಪ್ರಸಾದ ಮಾಡೋ ಸಲುವಾಗಿ ಮತ್ತೆ ಅವ್ರಿಗೆ ಅಧಿಕಾರಿಗಳಿಗೆ ಕಮಿಷನ್ ಕೊಡೋದು, ಅದನ್ನೆಲ್ಲ ನಿಲ್ಲಿಸಿ ಭಕ್ತರಿಗೆ ಅನುಕೂಲ ಆಗ್ಬೇಕಂತ ತಿಳ್ಕೊಂಡು ಎಲ್ಲರಿಗೆ ಆಶೀರ್ವಾದ ಮಾಡಿರುವಂತ ಜಗದ್ಗುರುಗಳು ಅದು ನಮ್ಮ ಜಗತ್ತುಗಳು ಅಂತ ತಿಳ್ಕೊಂಡು ನಾವೆಲ್ಲ ಹೆಮ್ಮೆ ಪಡ್ಬೇಕು. ಅದಕ್ಕೆ ಇಲ್ಲಿರುವಂತ ಸದ್ಭಕ್ತರಿಗೆ ನಂದೊಂದು ಸೂಚನೆ ಏನಂತಂದ್ರೆ, ಬರುವಂತ ದಿನಮಾನಗಳಲ್ಲಿ ಶ್ರೀಶೈಲ ಪೀಠ, ಶ್ರೀಶೈಲ ಕ್ಷೇತ್ರ ಇವತ್ತು ಬಹಳ ಜನ ಇಲ್ಲಿ 1-2-3 ನಾನು ಈಗ ಗಡಿಂಗ್ಲ ತಾಲೂಕಿನ ಮಠಕ್ಕೆ ಆಗಿದ್ದೀನಿ. ಎಲ್ಲ ನಾಮದಣ್ಣವರೆಲ್ಲ ಅಲ್ಲಿ ಶ್ರೀಶೈಲಕ್ಕೆ ಬರ್ತಿದ್ರು. ಅವರೆಲ್ಲ ಶ್ರಾವಣ ಮಾಸ ಅದು ಇದು ಬಂದಾಗ ಫೋನ್ ಹಚ್ಚಿ ನಮ್ಗೆ ರೂಮ್ ಬೇಕ್ರಿ ಅಂತಿದ್ರು. ಈ ಭಾಗದ ಜನರು ಬಹುತೇಕ ಯಡೂರು ಮಠ ಅಂತಂದ್ರೆ ಅದು ನಿಮ್ ಮನೆ ಇದ್ದಂಗ, ಶ್ರೀಶೈಲ ಜಗತ್ತು ಅಂದ್ರೆ ಅವ್ರು ನಮ್ಮೋರನ್ನ ಭಾವ ನಿಂಬಲ್ಲಿದ್ದಾಗ ಅಲ್ಲಿ ಯಾರಾದ್ರೂ ಹೋಗ್ಬೇಕಾದ್ರೆ ನೀವು ಫೋನ್ ಮಾಡಿ ನಮ್ಗ್ ರೂಮ್ ಬೇಕ್ರಿ, ನಿಮಗ್ ರೂಮ್ ಬೇಕ್ರಿ ಅಂತ ಕೇಳಿದಾಗ ಜಗತ್ತು ಅಂತಿದ್ರು. ನಂಬಲ್ಲಿರೋದು 100 ರೂಮ, ಇನ್ನು ನಮಗ್ ಭಕ್ತರಿರೋದು ಲಕ್ಷಗಟ್ಲೆ, ಹೆಂಗ್ ವ್ಯವಸ್ಥೆ ಮಾಡ್ಬೇಕಂತ ತಿಳ್ಕೊಂಡು ಈಗಾಗಲೇ ಸುಮಾರು 100 ಕೋಟಿ ರೂಪಾಯಿದ ಪ್ರಾಜೆಕ್ಟ್ ಅನ್ನ ಬರುವಂತ ಭಕ್ತರ ಸಲುವಾಗಿ ಜಗದ್ಗುರು ಮಹಾಸನ್ನಿಧಿಯವರ ಸಂಕಲ್ಪನ ಮಾಡಿದ್ದಾರೆ. ಇವತ್ತು 100 कोटी रुपये त्या तुम्ही विचार करणार 100 कोटीचा आपण कशा करणार. बिळूर गावची मी सर्व सद्भक्तांना माझी सूचना आहे, आपण 1-1 रुपये दिला तर पण 100 कोटी पर्यंत जाणार आहे, पण 1 रुपये देऊन सोडू नका. ಅಲ್ಲಿ ಏನು ನಡೀತಿರಲ್ಲ ಆ ಭಕ್ತರು ಇವತ್ತು ಶ್ರೀಶೈಲ ಪೀಠದೊಳಗೆ ಬರುವಂತ ಎಲ್ಲಾ ಸದ್ಭಕ್ತರಿಗೂ ನಿತ್ಯ ದಾಸೋಹ, ಅಲ್ಲಿ ಬರುವಂತ ಭಕ್ತರಿಗೆ ನೀರಿನ ವ್ಯವಸ್ಥೆ, ಉಳ್ಕೊಳ್ಳೋದಕ್ಕೂ ವ್ಯವಸ್ಥೆ, ಹೀಗೆ ಅಲ್ಲಿ ಬರುವಂತ ಭಕ್ತಾದಿಗಳಿಗೆ ಹಾಸ್ಪಿಟಲ್, ಶೈಕ್ಷಣಿಕವಾಗಿ ಶ್ರೀಶೈಲ ಕ್ಷೇತ್ರದ ಅಭಿವೃದ್ಧಿಯನ್ನ ಜಗದ್ಗುರು ಮಹಾಸನ್ನಿಧಿಯವರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ಇಲ್ಲಿರುವಂತ ಮಲ್ಲಿಕಾರ್ಜುನಿಗೆ ಏನು ನೀವು ದಾನವನ್ನ ಮಾಡಿದ್ರಿ ಅದು ಅಂತೂ ಸತ್ಯ. ಅದ್ರ ಜೊತೆಗೆ ಮೂಲ ಮಲ್ಲಿಕಾರ್ಜುನ ಅಭಿವೃದ್ಧಿ ಸಲುವಾಗಿ ಕೂಡ ನೀವೆಲ್ಲ ಬೀಳೂರು ಗ್ರಾಮದ ಸದ್ಭಕ್ತರು ಕೈ ಜೋಡಿಸಿ ಆ ಒಂದು ದಿವ್ಯ ಮತ್ತು ಭವ್ಯ ನೀವೆಲ್ಲ ನೆನಪಿರಬೇಕು. ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ಗಾಡಿಯಾಗ ಬರ್ಬೇಕಾದ್ರೆ ಒಂದು ವಿಚಾರ ಹೇಳಿದ್ರು. ಇವತ್ತು ನೀವ್ ಎಷ್ಟೊತ್ತಿಗೆ ಮಲ್ಕೊಂತೀರಿ? ರಾತ್ರಿ ಬಾಳ ಆದ್ರೆ 12ವರೆಗೆ ಮಲ್ಕೊಂತೀರಿ, ಹೌದಿಲ್ಲ?
ಮುಂಜಾನೆ 6ಕ್ಕೆ ಕೇಳ್ತೀರಿ ನೀವು, ಬಹಳ ಲೇಟ್ ಆಗೈತೆ ಅಂದ್ರೆ 8ಕ್ಕೆ ಹೇಳ್ತೀರಿ. ಬೀಳೂರು ಭಕ್ತರು ಶ್ರೀಶೈಲ ಜಗತ್ತುಗಳು ಸಮಯ ಸಿಗ್ಬೇಕಂದ್ರೆ 3 ತಿಂಗಳು 4 ತಿಂಗಳು ಕಾಯ್ಬೇಕು. ಆದ್ರೆ ನೀವು 15 ದಿನದಾಗ ತಯಾರು ಮಾಡಿ ಕಾರ್ಯಕ್ರಮ ಜಗದ್ಗುರು ಮಹಾಸನ್ನಿಧರು ಬರ್ಬೇಕಂತ ಬೆಳಂಕಿ ಅದ್ದರಿಗೆ ನೀವು ಅರಕೆ ಮಾಡ್ಕೊಂಡಾಗ ಬೀಳೂರ್ ಅದು ನಮ್ಮೂರ್ ಐತಿ, ಅದಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ನಿನ್ನೆ ದಾವಣಗೆರೆಯಿಂದ ರಾತ್ರಿ ಬೆಳಗನೆ ಬಂದು ಇವತ್ತು ನಿಮ್ ಊರಿಗೆ ಬಂದು ಜಗತ್ತುಗಳ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಭಾಗ್ಯವಂತರ ಅಂತ ತಿಳ್ಕೊಂಡು ಹೇಳಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ನಮ ಪಾರ್ವತಿಪತೆ ಶಿವ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಶ್ರೀಮದ್ ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾರಾಜ ಕಿ ಹರ ಹರ ಮಹಾದೇವ ಹರ ಮಹಾದೇವ. त्रैलोक्य संपदा नित्य समोल्लेखन विषय सच्चिदानंद रूपाय शिवाय ब्रह्मणे नमः. यामाहु सर्वलोकानां प्रकृतिं शास्त्रपारगाः तां धर्मचारिणीं शम्भो प्रणमामि परां शिवां. बेडूर ग्राममध्ये नूतन निर्मित अशा या सुंदर मल्लिकार्जुन मंदिराचं वास्तुशांती, लिंग स्थापना, गणपती स्थापना, नंदी स्थापना या कार्यक्रमाच्या निमित्तानं तुम्हाला सर्वांना दर्शन आशीर्वचन देण्यासाठी सिंहासनारूढ असणारे आपल्या सर्वांचे चिर परिचयाचे असे श्री 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 1008 डॉक्टर चंद्र सिद्धराम पंडिताराध्य शिवाचार्य महास्वामीजी यांच्या दिवचरणाचे साष्टांग नमस्कार प्रणिपात करून आताच तुम्हा सर्वांना धर्मोपदेश दिलेले मूल सुर्गेश्वर मठाचे मठाधिपती शतस्थल ब्रह्म 108 गुरु सिद्धेश्वर शिवाचार्य स्वामीजी यांच्या चरणीचे साष्टांग नमस्कार प्रणिपात करून या कार्यक्रमाच्या जे नियोजनासाठी आणि मल्लिकार्जुनाच्या भव्य दिव्य अशा मंदिराच्या नवनिर्मितीसाठी जे आतापर्यंत झटलेले आहेत असे सर्व सद्भक्त, नाव घेत नाही, भरपूर आहेत आणि त्यांच्या कार्याला, त्यांच्या आव्हानाला सर्वजण जे हात जोडले, मदत केले असे सर्व दानी, या कार्यक्रमाची शोभा वाढवण्यासाठी आलेले सर्व सद्भक्त माताओ आणि बालवृंद, तुम्ही सर्वांचं लक्ष महास्वामीजींच्या आशीर्वचनाकडे आहे आणि त्यात महाप्रसादाकडे. जागा कमी आहे म्हणून अगोदरच आम्हाला सांगितलेलं आहे, प्रसाद भरपूर केलेला आहे. प्रसाद शिल्लक राहू नये, वेळेमध्ये तुम्ही कार्यक्रम संपवा म्हणजे आपल्याला सर्वांना प्रसाद देता येईल असं या ठिकाणी सकाळी 8 वाजता आल्यापासून सूचना सुरू आहेत. मी काय जास्त वेळ घेणार नाही, जास्त बोलणार नाही. मूळचे स्वामीजी तुम्हाला सर्व सांगितलेले आहेत आणि खरं म्हणजे तुम्ही एक निवेदन पण दिलेलं आहे की पदयात्रेसाठी जाणाऱ्या सद्भक्तांना पाण्याची व्यवस्था व्हावी. परंतु तुम्ही या ठिकाणी जे एक निवेदन दिला ते निवेदन नूर स्वामीजीने लगेच म्हटलं की ते तुम्हाला फॉरेस्ट खाता आहे आणि सेंट्रल गव्हर्नमेंटचं त्या ठिकाणी आपल्याला परमिशन काढावं लागतं असं ते बोलल्यानंतर बहुतेक मला वाटतं 90% तुमचं मनोबल खचलं असेल. परंतु तसं काय होणार नाही आहे, कारण हे जगद्गुरू आहेत आणि विशेष म्हणजे तुमचं आमचं अवभाग्य आहे की आम्हाला असले जगद्गुरू मिळणं हे खरोखरच आपल्या सर्वांचं अवभाग्य आहे. कारण महास्वामीजींचं जे कार्य आहे ते अवर्णनीय कार्य आहे आणि एवढं महान कार्य आहे की पाठीमागं देखील झालं नाही, पुढं होतंय की नाही सांगता येत नाही. एवढं महान कार्य त्यांनी या ठिकाणी केलेलं आहे आणि म्हणून तुमची एक छोटीशी तुम्हाला तो निवेदन आहे, ते निश्चितच पूर्ण होणार, तुम्ही काय काळजी करू नका. कारण येडूर हे आपलं सुक्षेत्र
तुमच्या बऱ्याच लोकांचं तुम्हाला सांगतो ते आराध्य दैवत आहे, कुलदैवत आहे तुमचं. तर हे 25 वर्षाच्या पाठीमाग तुम्ही त्या आराध्य देवतेला म्हणजे येडूरला जात होता, पण तिथं गेल्यानंतर तुम्ही 5 मिनिटं देखील थांबत नव्हता का? तिथं काही व्यवस्था आपल्याला पाहायला मिळत नव्हती आणि व्यवस्था नाही म्हणून बरीच सद्भक्त लांबूनच दर्शन घेऊन येत होते. परंतु आज या येडूरचं कायापालट एवढं झालेलं आहे की जे श्रीशैल धाम आहे, श्रीशैल क्षेत्र आहे, त्या श्रीशैल क्षेत्रापेक्षाही त्या ठिकाणी भरपूर सुविधा आपल्याला भक्तांसाठी केलेल्या आहेत. हे राहण्याची व्यवस्था असू दे, प्रसादाची व्यवस्था असू दे, एवढंच नाही, तुम्हाला जे अभिषेक करायचा आहे ते अभिषेकासाठी सुंदर त्या ठिकाणी व्यवस्था केलेली आहे. म्हणजे एका वेळी तुम्हाला अनेक सद्भक्तांना एकाच वेळामध्ये तुम्हाला त्या ठिकाणी अभिषेक करून दर्शन घेऊन येता येतं. कारण सध्या तुमच्याकडे आमच्याकडे वेळ नाही आहे, वेळ फार कमी आहे. कारण आपण एवढं व्याप वाढवून घेतलेला आहे की आम्हाला जेवायलाच वेळ नाही. त्यातून आम्ही तिथं गेल्यानंतर अभिषेकासाठी 2-2, 3-3, 4-4 थांबणं आपल्याला शक्य होत नाही. म्हणून महास्वामीजींनी त्या एक अभिषेक मंडपच तयार केलेला आहे आणि ते एका वेळी कमीत कमी 100-1 लोक त्या ठिकाणी अभिषेक करतात. आणि म्हणून तुमच्या वेळेची बचत झालेली आहे आणि म्हणून तुमच्यापेक्षा महास्वामीजींना तुमची फार काळजी आहे. आणि म्हणून तुमचे जे काही अपेक्षा असतील, जे काही निवेदन असतील, महास्वामीजींच्या आशीर्वादानं हे पूर्ण होणार आहे. परंतु एक तुम्हाला एक आवाहन करतो की बिळूर हे गाव हे इतिहासामध्ये प्रसिद्ध असणारं गाव आहे. म्हणजे धार्मिक दृष्ट्या म्हणा, शैक्षणिक दृष्ट्या म्हणा, आध्यात्मिक मध्ये म्हणा अथवा राजकारणामध्ये म्हणा की उचललेलं तुम्हाला सांगतो एक हात आहे. प्रत्येक सद्भक्त या ठिकाणी अगदी मनापासून एकदा घेतलं की तो पूर्ण काम करत असतो. आणि बिळूर गाव हे खरं म्हणजे बेळंकी संस्थानाचं हे अगदी हक्काचं गाव आहे. आणि म्हणून एक गोष्ट बोलणार आहे, लई मनाला लावून घेऊ नका की ती गोष्ट अशी आहे की श्रीशैल महास्वामीजी यांच्या दर्शनाला जात असताना देखील आमच्या मनामध्ये थोडस किंतु येतं की त्यांच्याकडं डोळ्याला डोळं लावून मला दर्शन घेता येत नाही. याचं कारण काय आहे? श्रीशैल की महास्वामीजी तुमच्या आमच्यासाठी अहोरात्र झटत आहेत. तुम्ही जे पादयात्रेला श्रीशैलला इथून जाता, जवळजवळ 600 ते 650 किलोमीटर तुम्ही चालून जाता. तिथं गेल्यानंतर तुम्हाला अगदी सुख, समाधान, शांती मिळावं एवढंच नाही, तुम्ही जे खंबी घेऊन जाणार आहे त्या खंबीला जागा मिळावी, खंबीची व्यवस्था व्हावी, तुमच्या अन्नप्रसादाची व्यवस्था व्हावी. आणि एवढंच नाही, तुम्ही जवळजवळ 15 दिवस ते 21 दिवस तुम्ही गाव सोडलेला असता. आणि अशा वनामध्ये तुम्ही त्या चैत्र महिन्यामध्ये म्हणजे प्रखर त्या ठिकाणी उष्णता असते, अशा उन्हामध्ये पायामध्ये न घालता तुम्ही चालत येता. आणि म्हणून तुम्हाला ते तिथं आल्यानंतर काय 3 दिवस राहता का 4 दिवस राहता, त्या 3-4 दिवसामध्ये जसं माहेरून आलेली माहेरू असेल, तिला कसं घरामध्ये आल्यानंतर आई वडील त्यांना सुख, समाधान, शांती मिळावं म्हणून तिला पाहिजे ते त्या ठिकाणी पुरवतात, गोडधोड करून लावतात. त्याला इकडची गाडी तिकडे करू नका असं म्हणत असतात. म्हणजे ही माहेरची तुम्हाला प्रेम असतं. तसं महास्वामीजी माहेरचं प्रेम तुम्हाला देणार आहे की तिथं आल्यानंतर तुम्हाला व्यवस्थित राहण्याची व्यवस्था व्हावी म्हणून तिने कमीत कमी 500 त्या ठिकाणी एक यात्रा निवास आणि एकाच वेळी 500 खंबी त्या खंबी मंडपामध्ये राहावं म्हणून तिची व्यवस्था करायला लागलेली आहे. आणि एवढंच नाही, त्या ठिकाणी अन्नप्रसाद हे तुम्हाला तुमच्या इच्छेप्रमाणे मिळणार आहे. असं फार मोठं काम त्या ठिकाणी करायला लागलेलं आहे. आणि कामाला सुरुवातही झालेली आहे. आणि अशा कामाला तुमचं बहुमोल या ठिकाणी मदत आवश्यक आहे. तुम्ही देणारच आहात. 2022 या सालामध्ये
महास्वामीजी तुमच्याकडं तुमच्या गावी या ठिकाणी येऊन तुमच्या गावचं जे ग्रामदैवत आहे त्या मंदिरामध्ये बसून सर्व भक्तांना बोलवून त्या ठिकाणी तुम्हाला सांगतो सर्वांना आपलं उद्दिष्ट सांगितलं, वाग्दान करायला सांगितलं आणि खरोखरच मनमोकळेपणानं एवढं तुम्ही सुंदर त्या ठिकाणी आणि बरोबरच असं वाग्दान केलेलं आहे. ते वाग्दान केल्यानंतर महास्वामीजींना एवढा आनंद झाला की जवळजवळ त्यावेळी 20 ते 25 गाव आम्ही करत आलेलो होतो आणि या बिडूर गावामध्ये आल्यानंतर जे 20-25 गावामध्ये झालं नाही वाग्दान तेवढं तुमच्या बिडूर गावामध्ये झालं आणि म्हणून महास्वामीजींना आनंद झाला. पण तो जितका आनंद झाला तो आनंद जो टिकायला पाहिजे होता ते टिकलं नाही याचं मला खंत वाटतं. तर महास्वामीजी या ठिकाणी खरोखरच मी देखील तुम्हाला ग्वाही देतो की विलंब झालेला आहे, परंतु येत्या या एप्रिल महिन्यामध्ये मी सर्वांना घेऊन तुमचं जे वाग्दान केलेलं आहे त्या वाग्दानाच्या ऋणातून आम्ही निश्चितच मुक्त होतो. तुम्ही फक्त आशीर्वाद आपल्याला करायला पाहिजे, कारण आम्हालाही माहिती आहे की स्वतःच्या वरून तुम्हाला सांगतो जगाची ओळख करावी असं आपल्याला वाटतं. आमच्यावरून जगाची ओळख करून घ्यायला पाहिजे. आपल्याला माहिती आहे आपल्याकडे निसर्ग हा कोपलेला आहे, निसर्ग व्यवस्थित नाही हेही माहिती आहे, परंतु ज्यावेळी आपण धर्मासाठी शब्द देतो त्यावेळी आमचे संस्कार असे आहेत की आम्ही सगळं संसार बाजूला ठेवावं, तिथं आम्ही स्वतःला घाण ठेवावी, परंतु गुरुना जगद्गुरुना दिलेला शब्द आपण पाळला पाहिजे ही आमची संस्कृती आहे. मराठीमध्ये एक गादीमात आहे. मराठीमध्ये काय आहे, अगोदर गुतूने म्हण आणि गुतल्यानंतर कुतूने म्हणतात. गुतत असताना आपण विचार केला पाहिजे. आता एकदा गुतलंय म्हटल्यानंतर ते आपण पार करूया आणि खरोखरच आपण सर्वजण या एप्रिल महिन्यामध्ये मी स्वतः या ठिकाणी येतो. तुमच्या सर्वांच्याकडे येऊन आपण महास्वामींना दिलेला जो शब्द आहे तो शब्द आपण पाळूया आणि ते घेऊन महास्वामीजी ज्या ठिकाणी असतील त्या ठिकाणी जाऊन आपण महास्वामीजींच्या ऋणातून मुक्त व्हायचं आहे. कारण गुरूंचं ऋण जे आहे हे खरोखरच हे फेडावं लागतं, फेडणं गरजेचं आहे आणि ते फेडल्याशिवाय आपणाला गत्यंतर नाही हे सर्वांनी आपण लक्षात घ्यायचं आहे. त्यामुळे मी पण आहेच आहे, नाही असं नाही आहे. आणि दुसरी गोष्ट, ज्या ज्या लोकांनी वाग्दान केलेलं आहे ते तर देणारच आहेत, परंतु आता जे वाग्दान करणारे आहेत किंवा ज्यांची इच्छा आहे ते देखील करू शकतात. हे केवळ आणि केवळ तुमच्यासाठीच आहे, महास्वामीजीसाठी काही नाही आहे, तुमच्या व्यवस्थेसाठीच आहे. फक्त महास्वामीजी त्या ठिकाणी माध्यम व्हायला लागलेले आहेत. कुठंतरी एका ठिकाणी ते आपण दिल्यानंतर त्यांच्या हस्ते ते काम होत असतं आणि महास्वामीजींचा आशीर्वाद त्या ठिकाणी आपल्याला मिळत असतं आणि म्हणूनच तुम्ही खरोखरच त्या कार्याला तुम्ही वाहून घ्या. जे वाहून घेतलेले आहेत ते तुम्हाला सांगतो त्या ठिकाणी पूर्ण करा आणि या मल्लिकार्जुनच्या नूतन निर्मित असणाऱ्या या मंदिराचं काम करत असताना देखील काय अडीअडचण आल्या ते आम्हालाही माहिती आहे. म्हणजे आपल्याला इथं बसू आहे, इथं परत महादेव आहेत, परत इथं वकील साहेब आहेत. हे जसं काम म्हणजे जवळजवळ मला वाटतंय की 8 ते 9 वर्ष झाले असतील हे काम सुरू होणं. म्हणजे येईल तसं. आणि दुसरी गोष्ट कसं की ज्यांच्याकडे पैसा आहे त्यांच्याकडे घेऊन परत पैसा गोळा झाल्यानंतर त्यांना दिलं, या माध्यमातून हे तुम्ही काम केलेलं आहे. खरोखरच फार वैभवपूर्ण काम केलेलं आहे. तुम्ही जे काम केलेलं आहे तुमच्या बिडूरच्या इतिहासामध्ये सुवर्णाक्षरामध्ये लिहून ठेवण्यासारखं काम आहे आणि एवढं सुंदर काम. आता आमच्या मूळचे महास्वामीजी सांगितलं की साक्षात मल्लिकार्जुन गाव हे बिडूर झालेलं आहे. कारण त्या मल्लिकार्जुनची स्थापना किंवा स्वयंभू तो कधी झालेला काय नाही माहिती नाही आहे, परंतु साक्षात जे 12 ज्योतिर्लिंगामध्ये जे श्रीशैल ज्योतिर्लिंग आहे त्या श्रीशैल ज्योतिर्लिंगातलं एक जगद्गुरूच्या रूपामध्ये, श्रीशैल महास्वामी जगद्गुरूच्या रूपामध्ये ती ज्योत या ठिकाणी येऊन तुम्हाला सांगतो या मल्लिकार्जुन मंदिरामध्ये जे नूतन निर्मित तुम्हाला जे शिवलिंग स्थापना केलेला आहे त्यामध्ये आज प्रविष्ट झालेला आहे. म्हणजे तुमचा हा मल्लिकार्जुन मंदिर मध्ये असणारा मल्लिकार्जुन लिंग जे आहे ते साक्षात या ठिकाणी
तुम्हाला 12 ज्योतिर्लिंगासारखाच तो आहे आणि तुम्हाला दर्शन दिल्यानंतर तुमची मनोगत पूर्ण करणारा असा तुम्हाला सांगतो हा ज्योतिर्लिंग तुम्हाला आशीर्वाद देणार आहे. कारण महास्वामीजींच्याच आशीर्वादानं या ठिकाणी ती स्थापना झालेली आहे आणि म्हणून महास्वामीजींचा आशीर्वाद आणि मल्लिकार्जुनच्या दर्शनाच्या वेळी तुम्हाला दोघांचा त्या ठिकाणी लाभ होणार आहे. आणि म्हणून हे सुंदर असं मल्लिकार्जुनचं मंदिर तुम्ही फार प्रयत्न करून बांधलेलं आहे आणि ते मंदिर पाहिल्यानंतर महास्वामीजी देखील या ठिकाणी आनंद झालेला आहे आणि तुम्हाला सर्वांना पाहिल्यानंतर देखील या ठिकाणी आनंद झालेला आहे. या कार्यक्रमाच्या निमित्तानं आपले जत तालुक्याचे MLA विक्रमदादा हे पण या कार्यक्रमाला आलेले आहेत. त्यांच्या बरोबरच आपले सांगलीकर हे आलेले आहेत आणि जमदाडे साहेब पण जमदाडे का त्यांचं महास्वामीजींचं ओळख आहे. परंतु यांनाही आम्ही थोडस या ठिकाणी आवाहन करत आहे की महास्वामीजी जे काम करत आहेत ते सर्व बहुजन हिताय बहुजन सुखाय आहे. आपल्या तालुक्यातीलच लोक जास्तीत जास्त मल्लिकार्जुनला जात आहेत आणि म्हणून त्या ठिकाणी तुमचं बहुमोल सिंहाचा वाटा त्या ठिकाणी पाहिजे असं महास्वामीजीची इच्छा आहे आणि ते तुम्ही पूर्ण करावं असं मला वाटतं. तर तुम्ही देखील महास्वामीजींचं दर्शन घेऊन तुम्ही देखील तुमचं त्या ठिकाणी वागदान द्यावं. म्हणजे तुमचं वागदान म्हणजे पूर्ण जत तालुक्याचं वागदान आहे आणि त्या पद्धतीने तुमचं ते सहकार्य किंवा त्या ठिकाणी मदत हवी आहे आणि तुम्ही त्या ठिकाणी करायला हरकत नाही. जमदाड साहेब तर करतच आहेत, सांगलीकर हे तर ओळखीचेच आहेत, त्यांनी देखील निश्चितच काम करतील कारण तिने अगोदर गोरगरिबापर्यंत जाऊन देखील सहकार्य केलेला आहे आणि अशा या देवाच्या कार्यक्रमासाठी मनुष्याच्या कार्यक्रमासाठी निश्चितच ते देखील या ठिकाणी वागदान करतील असं मला वाटतं आणि ज्या ज्या सद्भक्तांना या ठिकाणी वागदान करायचं ते करू शकतात. ನಿಜವಾಗಿ ನಿಮ್ಮ ಬೇಳೂರು ಗ್ರಾಮ ಬಹಳ ಸುಂದರವಾಗಿ ಗ್ರಾಮ ಐತಿ. ನೀವೆಲ್ಲರೂ ಕೂಡ ನಮ್ಮ ಸನ್ನಿಧಿಯವರು ಏನೇನು ಅಲ್ಲಿ ಕೆಲಸ ಮಾಡಾಕತ್ತಾರೋ ನಿಮ್ಮ ಸಲುವಾಗಿನ ಮಾಡಾಕತ್ತಾರೋ ನೀವೆಲ್ಲರೂ ಸಹಕಾರ ಮಾಡ್ಬೇಕು. ಹಿಂಗೆ ನಮ್ಗೆ ಆಹ್ವಾನ ಮಾಡಿ ನೀವೆಲ್ಲರೂ ಸನ್ನಿಧಿಯವರ ಆಶೀರ್ವಚನ ಕೇಳಿಸಲ ಕೊಟ್ಟಿದ್ರಿ. ಅದಕ್ಕೆ ಬಹಳ ಸಮೇತವಾಗಿಲ್ಲ ಇದು ನಾವು ಏನು ಮಾತಾಡಿದೀವೋ ಈ ಕಿವಿಲಿ ಕೇಳಿ ಬಿಡಾಕ್ होगಬೇಡ್ರಿ. इलका आता नळी फुंकली सोनाराने इकडून तिकडे गेले वारे असं होता कामा नये. सर्वांचं चिंतन मनन करावं आणि महास्वामीजीच्या ऋणातून मुक्त होण्याचा आपण सर्वांनी प्रयत्न करावे. तशी शक्ती दयागण पार्वती परमेश्वर जगदादी जगद्गुरु पंचाचार्य मनमत अधिसंत बसवादी प्रमत आणि महास्वामीजी आम्हा तुम्हा सर्वांना देव असं अभिचिंतन करून ही वागणुकी सेवा जगद्गुरूच्या चरणी अर्पण करत आहोत. ओम शांती शांती शांती.